ಎಕ್ಸ್ಕ್ಯೂಸ್ ಮೀ, ಊರಲ್ಲಿ ಕರೆಂಟು ಇಲ್ಲ, ಅದಕ್ಕಾಗಿ ಫ್ಯಾನು ಗೀನು ತಿರುಗೋದಿಲ್ಲ. ನಂದು ಬ್ಯಾಸಿಗೆ ಕಾಲದ ಬಟ್ಟೆ ಸ್ವಾಮಿ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಹತ್ರ ಬನ್ರಿ, ನಾನು ಪಡುವ ರಳ್ಳಿ ಪಾಂಚಾಲಿ, ನವ ಯುವಕರ ಹುಡುಗೋ ಸಂಚಾರಿ. ಹಲೋ 1 2 3 ಮೈಕ್ ಟೆಸ್ಟಿಂಗ್, ಪ್ರಿಯ ಗಂಡಸ್ರೆ ಗುಡ್ ಈವ್ನಿಂಗ್. ನಲ್ಲಿ ಮೂಳೆ ಸೌಂಡಿನಲ್ಲೂ ನನ್ನ ಹೆಸರೈತೆ, ಕದ್ದು ಸೇದೋ ಬೀಡಿಯಲ್ಲೂ ನನ್ನ ಹೊಗೆ ಐತೆ. ಸುತ್ತಿ ಮೈಲಾರಕ್ಕೆ ಬಂದೆ ನಾನು, ಅಡ್ಡ ಸಿಕ್ಕಬೇಡಿ ತುಂಬಾ ಸ್ಪೀಡು ನಾನು, ಅರ್ಜೆಂಟ್ ಆಗಿ ಹುಟ್ಟಿರುವೆ ಸೀರೆಯನ್ನು. ಅಕ್ಕ ಸೆರಗಿಗೆ ಹಾಕಳ್ರಿ ಗುಂಡು ಪಿನ್ನು. ಮೈ ನೇಮ ಬಸಂತಿ ಬಂದ್ರಪ್ಪ ಗಂಡ್ಮರ್ತಿ, ಮೈ ನೇಮ ಬಸಂತಿ ನಾನು ಸಿಂಗಲ್ ಸೇವಂತಿ. ಹೊಟ್ಟ ಸುತ್ತಿ ಮೈಲಾರಕ್ಕೆ ಬಂದೆ ನಾನು, ಅಡ್ಡ ಸಿಕ್ಕಬೇಡಿ ತುಂಬಾ ಸ್ಪೀಡು ನಾನು. ಮೈ ನೇಮ ಬಸಂತಿ ಬಂದ್ರಪ್ಪ ಗಂಡ್ಮರ್ತಿ, ಮೈ ನೇಮ ಬಸಂತಿ ನಾನು ಸಿಂಗಲ್ ಸೇವಂತಿ. ಪ್ರೀತಿಯ ಪಲ್ಲಕ್ಕಲ್ಲಿ ಕೂತ್ಕೊಂಡು ನಿಮ್ಮನ್ನ ಕನಸಿನ ಲೋಕಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ನಿಮ್ಮನೆ ಮಗಳು ಸಾವಿತ್ರಿ ಅಂದ್ರೆ ಗೌತಮಿ ನಾನ್ ಬಂದಿದ್ದೀನಿ. ಇವತ್ತಿಂದ ಅದೃಷ್ಟ ನಿಮ್ಮನೆ ಬಾಗ್ಲನ್ನ ತಟ್ಟುತ್ತೆ. ಯಾರಿಗುಂಟು ಯಾರಿಗೆಲ್ಲ ಶೋನ ಕಳೆದ 5 ಸೀಸನ್ ನ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನಿಮ್ಮದಾಗಿ ಇಲ್ಲಿದೆ. ಮೊದಲನೇ ಸೀಸನ್ ಅಲ್ಲಿ ಮಾಳವಿಕಾ ಮೋಡಿ, 2ನೇ ಸೀಸನ್ ಅಲ್ಲಿ ಆರ್ಜೆ ಅವಿನಾಶ್ ಮೋಡಿ, 3ನೇ ಸೀಸನ್ ಅಲ್ಲಿ ನಮ್ ವರ್ಷ ಕಾಮಿಡಿ, ಆಮೇಲೆ ಶ್ವೇತಾ ಚಕ್ಕಪ್ಪ ಲೇವಡಿ. ಈ ಮೋಡಿ ಕಾಮಿಡಿ ಲೇವಡಿ ಎಲ್ಲ ಸೇರಿ ಬರ್ತಾ ಇದೆ ಯಾರಿಗುಂಟು ಯಾರಿಗೆಲ್ಲ ಸೀಸನ್ 6 ಪಕ್ಕಾ ಎಂಟರ್ಟೈನ್ಮೆಂಟ್ ಫೇಸ್. ನಿಕ್ಕರ್ ಹಾಕಿರೋ ಪುಟ್ ಮಕ್ಳಿಗೆ, ಕುಕ್ಕರಿಗೆ ಬಂದಿರೋ ಕ್ಯೂಟ್ ಆಂಟಿರ್ಗೆ, ಚಕ್ಕರ್ ಹಾಕ್ತೆ ಜೀ ಕನ್ನಡ ನೋಡೋ ನನ್ನ ಮುದ್ದಿನ ಅಂಕಲ್ಸ್ಗೆ, ಹಾಗೆ ಹಾಗೆ ಯಂಗ್ ಅಂಡ್ ಬ್ಯೂಟಿಫುಲ್ ಆಗಿರೋ ಯೂತ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೀವ್ ನೋಡ್ತಿದ್ದೀರಾ ವೈಲ್ಡ್ ಸ್ಟೋನ್, ಯಾರಿಗುಂಟು ಯಾರಿಗಿಲ್ಲ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನಮ್ ಮೊದಲನೇ ಎಪಿಸೋಡ್ ನ ಕಲರ್ಫುಲ್ ಆಗಿ ಮಾಡೋದಕ್ಕೆ
ನಮ್ ಸೆಟ್ ಬರ್ತಾ ಇದ್ದಾರೆ 4 ಜನ ಹಾಟ್ ಅಂಡ್ ಬ್ಯೂಟಿಫುಲ್ ಸೆಲೆಬ್ರಿಟಿ. ನಮ್ ಮೊದಲನೇ ಸೆಲೆಬ್ರಿಟಿ ಪಡ್ಡೆ ಹುಡುಗರ್ ನಿದ್ದೆ ಕೆಡಿಸೋ ಗ್ಲಾಮರ್ ರೋಸ್, ದಕ್ಷಿಣ ಕನ್ನಡದ ಬೆಡಗಿ ಅನಿತಾ ಭಟ್. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವು. ಥ್ಯಾಂಕ್ ಯು ವೆರಿ ಮಚ್. ಈ ಕನ್ನಡ ಆಂಕರ್ ಆಗಿದ್ದವರು, ಕ್ಲಾಸಿಕಲ್ ಸಿಂಗರ್ ಬೇರೆ ಅಂತ ಕೇಳಿದೀವಿ, ನಿಜನಾ? ಹೌದು. ಬ್ಯೂಟಿಫುಲ್. ಆಕ್ಟರ್ ಮಾತ್ರ ಅಲ್ಲ, ಒಳ್ಳೆ ಸಿಂಗರ್ ಕೂಡ. ಓಕೆ, ವೆಲ್ಕಮ್ ಟು ದ ಶೋ. ನಮ್ಮ ಎರಡನೇ ಕಂಟೆಸ್ಟೆಂಟ್ ಸ್ಮೈಲ್ ಅಲ್ಲೇ ಕೊಲ್ತಾರೆ, ನಡುವಲ್ಲಿ ನುಲಿತಾರೆ, ಕಣ್ಣೋಟದಲ್ಲೇ ಕ್ಲಾಸ್ ಮಾಡ್ತಾರೆ. ಅವರೇ ಪರಾರಿ ನಾಯಕಿ ಜಾಹ್ನವಿ. ಲೆಟ್ಸ್ ವೆಲ್ಕಮ್ ಜಾಹ್ನವಿ. ಬೀಜ 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 ಮೊದಲ, ಬೀಜ ಮೊದಲ, ಮರ ಮೊದಲ. ಮೀಸೆ 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 ಮೊದಲ, ಮೀಸೆ ಮೊದಲ, ಮೀಸೆ ಮೊದಲ. ಬ್ಯೂಟಿಫುಲ್. ವಾಟ್ ಎನರ್ಜಿ, ಎಷ್ಟು ಎನರ್ಜಿ ಇದೆ ರೀ ನಿಮ್ಗೆ. ಹಾಟ್ ಆಗಿ ಕಾಣಿಸ್ತಾ ಇದ್ದೀರಾ ನೀವು. ನಮ್ ಸೆಟ್ ಅಲ್ಲಿ ಎಲ್ಲಾ ಹುಡುಗರು ಕೆಲಸ ಮಾಡೋದ್ ಬಿಟ್ಬಿಟ್ಟು ನಿಮ್ಮನ್ನ ನೋಡ್ತಾ ಇದಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಇದ್ರು ಅಂದ್ರಲ್ಲ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೂರನೇ ಸೆಲೆಬ್ರಿಟಿ ಸ್ಯಾಂಡಲ್ವುಡ್ ನ ಜಿಂಕೆ ಮರಿ. ಲೆಟ್ಸ್ ವೆಲ್ಕಮ್ ಸೋನಿಯಾ ಗೌಡ. ಬೇಡ ಮಗ ಹಾಲವ ಅಡಿಯಾಕಲ್ಲ ಮಸಿನ್ನವ. ನೀವ್ ಅಲ್ಲಿಂದ ಬರ್ತಾ ಇದ್ರೆ ನಮ್ ಸೆಟ್ ಗೆ ಯಾವ್ದೋ ಬಾಬಿ ಡಾಲ್ ಬರ್ತಿದೆ ಅಂತ ಅನ್ಕೊಂಡೆ. ಶಿ ವಾಸ್ ಸೋ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಬೇಡ ಮಗ ಹಾಲವ ಅಡಿಯಾಕಲ್ಲ. ನಮ್ಮ ಮುಂದಿನ ಸೆಲೆಬ್ರಿಟಿ ಪಿತ್ರಿ. ಆದ್ರೆ ಕನ್ನಡದಲ್ಲಿ ಇವರೇ ಅಚ್ಚುಮೆಚ್ಚು, ಇವರ ಫ್ಯಾನ್ಸ್ ಗಳಿಗೆ ಇವರೇ ಬೆಲ್ಲದಚ್ಚು. ಸೊ ಲೆಟ್ಸ್ ವೆಲ್ಕಮ್ ಕೊಡಗಿನ ಬೆಡಗಿ ಹರ್ಷಿಕಾ ಪೊಣಚ. ಎಲ್ಲಿವ್ರು? ಬಂದಿಲ್ವಾ ಇವರು? ನೀವ್ ಹೇಳಿದ ಕಡೆನೆ ನಾನ್ ಬರ್ಬೇಕಾ? ನಾನ್ ಹೇಗ್ ಬೇಕು ಹಾಗೆ ಬರಕ್ಕಾಗಲ್ವಾ? ಓ ಮೈ ಗಾಡ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ದಿನ ನೀನೊಲಿದ ಈ ಕ್ಷಣ ನಿನ್ನಿಂದಲೇ ಹೊಸದೇನೋ ತಲ್ಲಣ. ಸೂಪರ್. ವೆಲ್ಕಮ್ ಟು ದ ಶೋ. ಸೋ ಮಚ್. ನಮ್ಮ ಮೊದಲನೇ ಸಂಚಿಕೆನ ಕಲರ್ಫುಲ್ ಮಾಡೋದಕ್ಕೆ 4 ಜನ ಹಾಟ್ ಅಂಡ್ ಬ್ಯೂಟಿಫುಲ್ ಸೆಲೆಬ್ರಿಟೀಸ್ ಬಂದಿದ್ದಾರೆ. ಶೋ ಶುರು ಮಾಡೋಣ. Yes. ರೆಡಿ. ಸೊ ಬ್ಯೂಟಿಫುಲ್. ನಮ್ಮ ಮೊದಲನೇ ರೌಂಡ್ ಹೆಸರು ಸೂಪರ್ 4. ಇವ್ರ ಹೆಸರು ದುಡ್ಡು ಕೊಡೋ ದೊಡ್ಡಮ್ಮ ಅಂತ. ಅವ್ರು ನಿಮ್ಗೆಲ್ಲ ದುಡ್ಡು ಕೊಡ್ತಾರೆ, ಸುಮ್ನೆ ಕೊಡಲ್ಲ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಹರ್ಷಿಕಾ, ನಾನು ಇವಾಗ ನಿಮಗ್ ಮೊದಲನೇ ಪ್ರಶ್ನೆ ಕೇಳಿದ್ರೆ ಮೊದಲು ಉತ್ತರ ಹೇಳೋ ಅವಕಾಶ ನಿಮ್ಗೆ ಇರುತ್ತೆ. Okay. ನೀವ್ ಹೇಳೋ ಉತ್ತರ ಯಾವ ರ್ಯಾಂಕಿಂಗ್ ಅಲ್ಲಿ ಇರುತ್ತೋ ಅದ್ರ ಪ್ರಕಾರ ನಿಮಗ್ ದುಡ್ಡು ಸಿಗುತ್ತೆ. ನೀವ್ ಇನ್ ಕೇಸ್ ಆನ್ಸರ್ ಹೇಳಲಿಲ್ಲ ಅಂದ್ರೆ ನೆಕ್ಸ್ಟ್ ಸೋನಿಯಾ ಅವ್ರ ಆನ್ಸರ್ ಹೇಳ್ತಾರೆ. ಅವ್ರು ಹೇಳೋ ಉತ್ತರ ಅಲ್ಲಿ ಇರ್ಬೋದು, ಇಲ್ದೇ ಇರ್ಬೋದು. ಇದ್ರೆ ರ್ಯಾಂಕಿಂಗ್ ವೈಸ್ ದುಡ್ಡು ಸಿಗುತ್ತೆ. ಅವ್ರ ನಂತರ ಜಾಹ್ನವಿಗೆ ಆಪ್ಷನ್, ಅದಾದ್ಮೇಲೆ ಅನಿತಾ ಅವ್ರಿಗೆ ಸೇಮ್ ಥಿಂಗ್. ನೆಕ್ಸ್ಟ್ ಕ್ವೆಶ್ಚನ್ ಸೋನಿಯಾ ಅವ್ರಿಗೆ ಕೇಳ್ತೀನಿ, ಅವ್ರಿಗೆ ಮೊದಲು ಆಪ್ಷನ್. ಹಾಗೆ ಕಂಟಿನ್ಯೂ ಆಗುತ್ತೆ. 4 ಪ್ರಶ್ನೆ ಈ ರೌಂಡ್ ಅಲ್ಲಿ ಇರುತ್ತೆ. ಓಕೆ. ರೆಡಿ? ರೆಡಿ. ಗ್ರೇಟ್ ಕಾಂಬಿನೇಷನ್. ರೆಡಿ. ಅನಿತಾ, ನಿಮಗೆ ಮೊದಲನೇ ಪ್ರಶ್ನೆ. ನಮ್ಮ ದುಡ್ಡು ಕೊಡೋ ದೊಡ್ಡಮ್ಮನ ಪ್ರಶ್ನೆ ಕೇಳೋಣವಾ? ದೊಡ್ಡಮ್ಮ, ಕ್ವೆಶ್ಚನ್ ಪ್ಲೀಸ್. ನಟಿಯರು ಚಿತ್ರೀಕರಣದಿಂದ ತಪ್ಪಿಸಿಕೊಳ್ಳಲು ಕೊಡುವ ಕಾರಣಗಳೇನು? ಅನಿತಾ? ಹುಷಾರಿಲ್ಲ ಅನ್ನೋದು. ನಿಮ್ 4 ಜನದಲ್ಲಿ ಜಾಸ್ತಿ ಸಲ ಹುಷಾರಿಲ್ಲ ಅಂತ ಹೇಳಿ ಶೂಟಿಂಗ್ ತಪ್ಪಿಸ್ಕೊಂಡಿರೋರು ಯಾರು? ಪ್ರಾಂಪ್ಟ್ ಆಗಿ ಆನ್ಸರ್ ಹೇಳಿ. ನಾನು ಒಂದೇ ಸಾರಿ. ಒಂದೇ ಸಲ? ನಾನಂತೂ ಒಳ್ಳೆ ಹುಡುಗಿಪ್ಪ, ನಾನು ಶೂಟಿಂಗ್ ಮಿಸ್ ಮಾಡಿ. ಅಯ್ಯೋ ಪಾಪ, ಹಿಂಗ್ ಹೇಳೋರೆ ಜಾಸ್ತಿ ಮಿಸ್ ಮಾಡೋದು. ಕೇಳ್ಬೋದು ನೀವು. ನಿಮ್ ಮೇಲೆ ನನಗೆ ಡೌಟ್ ಇದೆ, ನಾನ್ ಸರ್ವೆ ಮಾಡ್ತೀನಿ ನಿಮ್ ಬಗ್ಗೆ. ಸೋನಿಯಾ? ಇಲ್ಲ, ಸೇಮ್ ಪಿಂಚ್. ಸೇಮ್ ಪಿಂಚ್. ಬಾಬಿ ಗರ್ಲ್. ಹರ್ಷಿಕಾ? ಹಾಗೆ ನಾನು ಎಲ್ಲರಿಗಿಂತ ಮುಂಚೆ ಇರ್ತೀನಿ ಸೆಟ್ ಅಲ್ಲಿ. ಸೊ ನಾನು ಹುಷಾರಿಲ್ಲ ಅಂತ ಹೇಳಕ್ಕೆ ಆಗಲ್ಲ. ಐ ಆಮ್ ಆಲ್ವೇಸ್ ಇನ್ ಟೈಮ್. ಥಮ್ಸ್ ಅಪ್. ಇದನ್ನೆಲ್ಲ ನಾನು ನಿಮ್ ಸೆಟ್ ಬಂದು ನೋಡ್ತೀನಿ, ನಿಜವಾಗ್ಲೂ ಬಂದಿರ್ತೀರಾ ಇಲ್ವಾ ಅಂತ. ಸೊ ನೋಡೋಣ ನಿಮ್ ಉತ್ತರ ಇದೆಯಾ ಇಲ್ವಾ ಅಂತ. ನೋಡೋಣ. ನೋಡಮ್ಮ, ಆನ್ಸರ್ ಪ್ಲೀಸ್.
ಆಗ್ಲೇ ಹೇಳ್ಬಿಟ್ರಿ ಫಸ್ಟ್ ರ್ಯಾಂಕು 2,000 ರೂಪಾಯಿನೂ ಬಂದ್ಬಿಡ್ತು ನಿಮ್ಗೆ. ಬಚಾವ್ ಆಗೋದ್ರಿ ನೀವು. ಜಾನ್ವಿ ನೀವ್ ಹೇಳಿ ಯಾವೆಲ್ಲ ರೀಸನ್? ಸರ್ ಎಮರ್ಜೆನ್ಸಿ ಸರ್, ನಮ್ ತಂದೆಗೂ ಹುಷಾರಿಲ್ಲ ಸರ್, ನಮ್ ತಾಯಿಗೂ ಹುಷಾರಿಲ್ಲ ಸರ್. ಎಮರ್ಜೆನ್ಸಿ ಕೊಟ್ಟಿದ್ದೀರಾ ನೀವ್ ಹಾಗಾದ್ರೆ? ಇಲ್ಲ ಕೊಟ್ಟಿಲ್ಲ. ಅಂದ್ರೆ ಶೂಟಿಂಗ್ ಅಲ್ಲೆಲ್ಲ ಕೊಟ್ಟಿಲ್ಲ, ಆಚೆ ಇಲ್ಲ. ನಿಜವಾಗ್ಲು ಶೂಟಿಂಗ್ ಅಲ್ಲಿ ಯಾವತ್ತೂ ತಪ್ಪಿಲ್ಲ ನಾನು. ಓಕೆ ನೋಡೋಣ. ದೊಡ್ಡಮ್ಮ ಆನ್ಸರ್ ಪ್ಲೀಸ್. ಮೀಟರ್ ಓಡ್ತಾ ಇದೆ, ಬಿಪಿ ಗಿಪಿ ಇದೆ ನೋಡಿ, ಚೆಕ್ ಮಾಡ್ಕೊಳ್ಳಿ ಹಂಗೆ. ಇಲ್ಲ ಇಲ್ಲ ಸ್ವಲ್ಪ ಎರಡನೇ ರ್ಯಾಂಕ್ ಅಲ್ಲಿ ಇದೆ. ಬ್ಯೂಟಿಫುಲ್. ಸೊ ನಿಮ್ಗೆ ಈ ಉತ್ತರಕ್ಕೆ ಸಿಗುತ್ತೆ 1,500 ರೂಪಾಯಿ. ಕಾಂಗ್ರ್ಯಾಚುಲೇಷನ್. ಸೋನು ರೆಡಿನಾ? ಹಾ ರೆಡಿ. ಆನ್ಸರ್ ಗೊತ್ತಾ? ನಾ ಮೋಸ್ಟ್ಲಿ ನಾನು ಟ್ರಾವೆಲಿಂಗ್ ಮಾಡ್ತಿರೋದು, ಸ್ಟೇಷನ್ ಅಲ್ಲಿ ಇಲ್ಲ. ನಾನು ಇದನ್ನೆಲ್ಲ ಕಲ್ಸ್ಕೊತೀನಿ, ಇವತ್ತು ಹೋಗಿ ಹೋಮ್ವರ್ಕ್ ಮಾಡ್ತೀನಿ ಯಾರ್ಯಾರಿಗೆ ಏನೇನ್ ಆನ್ಸರ್ ಹೇಳೋದು ಅಂತ. ಸೊ ನೋಡೋಣ ನಿಮ್ ಉತ್ತರ ಇದೆಯಾ ಇಲ್ವಾ ಅಂತ. ಓಕೆ. ಇಲ್ಲ 100% ಎಲ್ಲ ಏನಿಲ್ಲ. ಅದೇ ನಾನು ಇಲ್ಲ ಇನ್ನು ಮೂರನೇ ರ್ಯಾಂಕ್ ಅಲ್ಲಿ ಇದೆ ನಿಮ್ ಉತ್ತರ. ಖಂಡಿತ ನೀವ್ ಇದನ್ನೆಲ್ಲ ಮಾಡಿದೀರಾ ಅಥವಾ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇವತ್ತವರೆಗೂ ಮಾಡಿಲ್ಲ, ಬಟ್ ಜನರಲಿ ಆ ತರ ಹೇಳ್ತಾರ ಅಂತ ನಾನು ಗೆಸ್ ಮಾಡಿದ್ದೀನಿ. ಸೊ ನಿಮಗೆ ಈ ಉತ್ತರಕ್ಕೆ ಸಿಗ್ತಾ ಇದೆ 1000 ರೂಪೀಸ್. ಓಕೆ, 3 ಉತ್ತರನೂ ಆಗೋಯ್ತು. 3 ಜನಕ್ಕೂ ಒಂದು ರ್ಯಾಂಕಿಂಗ್ ಅಲ್ಲಿ ಉತ್ತರ ಸಿಕ್ಕಿದೆ. ಹರ್ಷಿಕಾ ನಿಮ್ಗೆ ಉಳಿದಿರೋದು ಲಾಸ್ಟ್ ಆಪ್ಷನ್. ಉತ್ತರ ಹೇಳಿದ್ರೆ 500 ರೂಪಾಯಿ ಸಿಗುತ್ತೆ. ಇದು ಆಕ್ಟ್ರೆಸಸ್ ಮಧ್ಯಾಹ್ನ ಕೇಳಿರುವಂತ ಕ್ವೆಶ್ಚನ್. ಹೌದು. ನಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆನ್ಸರ್, ಬಟ್ ಇಟ್ ಇಸ್ ಟ್ರೂ. ಸಮ್ ಟೈಮ್ ಪೇಮೆಂಟ್ ಮಾಡಿಲ್ಲ ಅಂದ್ರೆ ಹೋಗಲ್ಲ ಯೂಶಲಿ. ದೊಡ್ಡಪ್ಪ ದುಡ್ಡು ಕೊಡಿ ಸರ್, ಆಮೇಲೆ ಬರ್ತೀವಿ ಲೊಕೇಶನ್ಗೆ ಅಂತ. ಸೊ ಮೇ ಬಿ ದಟ್ ಇಸ್ ರೀಸನ್. ನೋಡೋಣ ನಿಮ್ ಉತ್ತರ ಇದೆಯಾ ಇಲ್ವಾ ಅಂತ. ಕೀಪ್ ಯೋರ್ ಫಿಂಗರ್ಸ್ ಕ್ರಾಸ್. ಐ ನೋ. ದೊಡ್ಡಮ್ಮ ಉತ್ತರ ತೋರ್ಸಿ. ಸಂಭಾವನೆ ಕೊಡಲಿಲ್ಲ ಅಂತ ಕೇಳಿದ್ರು ಅವರೆಲ್ಲ ಗುಡ್. ಸೊ ತುಂಬಾ ಜನ ಹೀರೋಯಿನ್ಸ್ಗೆ ಈ ತರ ಆಗಿದೆ, ಸಂಭಾವನೆ ಕೊಡ್ಲಿಲ್ಲ ಅಂತ ಶೂಟಿಂಗ್ ಮಿಸ್ ಮಾಡ್ಕೊಂಡಿದ್ದಾರೆ. ನಿಮಗ್ ಸಿಗ್ತಾ ಇದೆ 500 ರೂಪಾಯಿ. ಎರಡನೇ ಪ್ರಶ್ನೆ ನಮ್ಮ ಸಖತ್ ಎನರ್ಜೆಟಿಕ್ ಹುಡುಗಿ, ಪರಾರಿ ಹುಡುಗಿ ಜಾಹ್ನವಿಗೆ. ಸರಿ ದೊಡ್ಡಮ್ಮ, ಎರಡನೇ ಪ್ರಶ್ನೆ. ಸಾರ್ವಜನಿಕ ಸ್ಥಳಕ್ಕೆ ಹೋದಾಗ ಸಾಮಾನ್ಯವಾಗಿ ನಟಿಯರಿಗೆ ಎದುರಾಗುವ ಸಂದರ್ಭಗಳು ಯಾವುವು? ಬೇಸಿಕ್ ಐ ಥಿಂಕ್ ಮೇನ್ ಮ್ಯಾಮ್ ಆಟೋಗ್ರಾಫ್ ಮೇಡಮ್. ಆಟೋಗ್ರಾಫ್. ನಿಮಗೆ ಫಸ್ಟ್ ಆಟೋಗ್ರಾಫ್ ಯಾರಾದ್ರೂ ಕೊಟ್ಟಿದ್ರಾ? ನಾನು ಮಂಗಳೂರಲ್ಲಿದ್ದಾಗ, ನಾನು ಓದಿದ್ ಮಂಗಳೂರಲ್ಲಿ, ಅವಾಗ ಸಚಿನ್ ತೆಂಡೂಲ್ಕರ್ ಅವರು ಬಂದಿದ್ರು ಒಂದು ಮ್ಯಾಚ್ಗೋಸ್ಕರ ಅಂತ. ಸೊ ಅವಾಗ ಅವ್ರ ಹತ್ರ ಹೋಗ್ಬಿಟ್ಟು ನಾನು ತಗೊಂಡೆ. ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್. ಬ್ಯೂಟಿಫುಲ್. ಸೊ ಜಾನ್ವಿ, ನಿಮ್ ಆನ್ಸರ್ ಇದೆಯಾ ಇಲ್ವಾ ಅಂತ ನೋಡೋಣ. ಟೆನ್ಷನ್. ದೊಡ್ಡಮ್ಮ ಆನ್ಸರ್ ತೋರಿಸಿ. ಖಂಡಿತ ಅಲ್ವಾ ಫಸ್ಟ್ ಕೇಳೋದು ಆಟೋಗ್ರಾಫ್? ಹೌದು, ಫಸ್ಟ್ ಆಟೋಗ್ರಾಫ್ ಕೇಳುತ್ತಾರೆ. ವೆರಿ ನೈಸ್. ನಿಮಗ್ ಸಿಗ್ತಾ ಇದೆ 2,000 ರೂಪಾಯಿ. ಸೋನು, ಆಕ್ಚುಲಿ ನಾನು ಅನ್ಸುತ್ತೆ ನಂದು ಜಾನ್ವಿದ್ ಏನೋ ಕನೆಕ್ಷನ್ ಇದೆ. ಹಾ. ಈಗ ಆನ್ಸರ್ಸ್ ಅಲ್ಲೂ ರೈಮ್ ಆಗುತ್ತೆ ಗೊತ್ತಾ? ಆಟೋಗ್ರಾಫ್ ಅಂಡ್ ಫೋಟೋಗ್ರಾಫ್. ದಟ್ ಇಸ್ ನನ್ ನೆನ್ಪು ಬರ್ತಿರೋದು. ಯಾಕೆ ಫೋಟೋಗ್ರಾಫ್ ಅಂತಾನೆ ಹೇಳ್ತೀರಾ? ಬಿಕಾಸ್ ಅದು ತೋರ್ಸ್ಕೊಳಕ್ ಈಸಿ ಅಲ್ವಾ. ಸೊ ನೋಡೋಣ ನಿಮ್ ಉತ್ತರ ಇದೆಯಾ ಇಲ್ವಾ ಅಂತ. ದೊಡ್ಡಮ್ಮ ಆನ್ಸರ್ ಪ್ಲೀಸ್. ಜಾಹ್ನವಿಗೆ ನಿಮ್ಗೆ ಕನೆಕ್ಷನ್ ಇದೆ. ಏನೋ ಕನೆಕ್ಷನ್. ಫೋಟೋ ತೆಗೆಸಿಕೊಳ್ಳುತ್ತಾರೆ. ನಿಮ್ಗೆ ಈ ಉತ್ತರಕ್ಕೆ ಸಿಗ್ತಾ ಇದೆ 1,500 ರೂಪಾಯಿ. ಹರ್ಷಿಕಾ, ಈಗ ಸ್ವಲ್ಪ ರಿಚ್ ಆಗೋದಕ್ಕೆ ನಿಮ್ಗೊಂದು ಅವಕಾಶ ಇದೆ. ಸೊ ನಿಮಗ್ 3ನೇ ಆಪ್ಷನ್ ಇದೆ. ಇದ್ ಬಿಟ್ರೆ ಬಂದ್ ಮಾತಾಡಿಸ್ತಾರೆ. ನಾನು ಹೇಳ್ದಂಗೆ ತುಂಬಾ ಚೆನ್ನಾಗಿ ಮಾಡಿದೀರಾ ಫಿಲ್ಮ್ ಅಲ್ಲಿ, ನಿಮ್ ತುಂಬಾ ಫಿಲ್ಮ್ಸ್ ನೋಡಿದೀವಿ, ದೋ ಇಟ್ ಇಸ್ ಯೋರ್ ಫಸ್ಟ್ ಫಿಲ್ಮ್, ಬಂದ್ ಮಾತಾಡಿಸ್ತಾರೆ. ಸೊ ಐ ಥಿಂಕ್ ಮಾತಾಡಿಸ್ತಾರೆ ನಿಮ್ ಉತ್ತರ. ಹಾ. ನೋಡೋಣ, ಚೆಕ್ ಮಾಡೋಣ. ನೋಡಿ. ಇಲ್ಲ
ನಿಮ್ಗೆ ಈ ಉತ್ತರಕ್ಕೆ ಸಿಗ್ತಾ ಇದೆ 500 ರೂಪಾಯಿ. ಅನಿತಾ, ಕಾಫಿಗೆ ಆತರ ಲಂಚ್ಗೆ ಏನಕ್ಕಾದ್ರೂ ಇನ್ವೈಟ್ ಮಾಡ್ತಾರೆ, ಎಲ್ಲಾದ್ರೂ ಮನೆಗೆ ಬರ್ತೀರಾ? ಮನೆಗೆ ಇನ್ವೈಟ್ ಮಾಡ್ತಾರೆ. ಸೊ ನಿಮ್ ಉತ್ತರ ತಗೊಳ್ಳ ನಾನು? ಕೇಳೇನ್ವಾ ದೊಡ್ಡಮ್ಮನ? ದೊಡ್ಡಮ್ಮ ಆನ್ಸರ್ ಪ್ಲೀಸ್. ತಪ್ಪಾದ್ರೆ 0. ಅಯ್ಯೋ, ಸರ್ವೆಯಲ್ಲಿ ಯಾವ ರ್ಯಾಂಕಿಂಗ್ ಅಲ್ಲಿ ಯಾವ ಉತ್ತರ ಇದೆ ನೋಡೋಣ. ಆನ್ಸರ್ ಪ್ಲೀಸ್. ಮುಟ್ಟಲು ಪ್ರಯತ್ನಿಸುವುದು. ಸೊ 2ನೇ ಪ್ರಶ್ನೆ ಮುಗೀತು. ಸೊ ನಮ್ಮ ನೆಕ್ಸ್ಟ್ ಪ್ರಶ್ನೆ ಸೋನುಗೆ. ರೆಡಿ. ದೊಡ್ಡಮ್ಮ, ಸೋನು ಅವ್ರಿಗೆ ಪ್ರಶ್ನೆ ಪ್ಲೀಸ್. ದೇಹ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ನಟಿಯರು ಸಾಮಾನ್ಯವಾಗಿ ಅನುಸರಿಸುವ ಮಾರ್ಗಗಳೇನು? ಮೇಕಪ್ ಮಾಡ್ತೀರಾ ಜಾಸ್ತಿ? ಮೇಕಪ್ ಮಾಡಿದ್ರೆ ಎಲ್ರು ಚೆನ್ನಾಗಿ ಕಾಣಿಸ್ತಾರ? ಅದೇ ಯಾಕೆ ಅನ್ಸಲ್ಲ, ಅಫ್ಕೋರ್ಸ್, ಬಟ್ ಅದು ಬೇಸಿಕ್ ನೀಡೆಡ್. ಅದು ಮೇಕಪ್ ನಿಮ್ಮ ಉತ್ತರ ನೋಡೋಣ. ದೊಡ್ಡಮ್ಮ ಆನ್ಸರ್ ಪ್ಲೀಸ್. ದೇವ್ರೇ ದೊಡ್ಡಮ್ಮ ಕಾಪಾಡಿ ಅಂತ ಹೇಳ್ಬೇಕಷ್ಟೇ. ಮೇಕಪ್ ನಾವ್ ಯಾವಾಗ ಮಾಡ್ತೀವಿ? ಹೊರಗೆ ಹೋಗ್ಬೇಕಾದ್ರೆ, ಯಾವ್ದಾದ್ರು ಫಂಕ್ಷನ್ ಅಟೆಂಡ್ ಮಾಡ್ಬೇಕಾದ್ರೆ, ಕರೆಕ್ಟ್ ತಾನೆ? ಸೊ ಅದು ಲಾಸ್ಟ್ ಆಪ್ಷನ್. ಓಕೆ, ಸೋನು ನಿಮಗ್ ಸಿಗ್ತಾ ಇದೆ 500 ರೂಪಾಯಿ. ಇನ್ನ 3 ಆಪ್ಷನ್ಸ್ ಇದೆ, ಟಾಪ್ 3 ಅಲ್ಲಿದೆ. ಹರ್ಷಿಕಾ, ವ್ಯಾಯಾಮ ಮಾಡ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ, ತಗೊಳ್ಳೋಣ, ಹೋಗ್ತೀವಿ, ಎಕ್ಸರ್ಸೈಸ್ ಸಿಂಪಲ್ ಆಗಿ ನೋಡೋಣ. ಹರ್ಷಿಕಾ, ನಿಮ್ ಉತ್ತರ ಇದೆಯಾ ಇಲ್ವಾ ಅಂತ ನೋಡಮ್ಮ. ಆನ್ಸರ್ ಪ್ಲೀಸ್. ಅಫ್ಕೋರ್ಸ್, ಬಾಡಿ ಅಂದ್ರೆ ಇಟ್ ವಿಲ್ ಕಮ್ ಎಕ್ಸರ್ಸೈಸ್. ಎಕ್ಸರ್ಸೈಸ್ ಮಾಡಲ್ಲ ನೀವು, ಅದಕ್ಕೆ ಬರ್ತಿಲ್ಲ. ಸೊ ನಿಮಗ್ ಸಿಗ್ತಾ ಇದೆ 2,000 ರೂಪಾಯಿ. ಕೊಡಮ್ಮ. ನೆಕ್ಸ್ಟ್ ಅನಿತಾ, ನಿಮ್ಮ ಆಪ್ಷನ್. ಜಾಸ್ತಿ ನೀರ್ ಕುಡಿಯೋದ್ರಿಂದ ನಮ್ ಸೌಂದರ್ಯ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಅದು ಆಮೇಲೆ ಫುಡ್ ಕಂಟ್ರೋಲ್ ಮಾಡೋದ್ರಿಂದ ಗ್ಲೋ ಜಾಸ್ತಿ ಇರತ್ತೆ. ಟೋಟಲ್ ಆಗಿ ಡಯಟ್ ಅಂತ ಡಯಟ್ ಅಲ್ವಾ? ತಗೊಳ್ಳೋಣ ನಿಮ್ಮ ಆನ್ಸರ್ನ ನೋಡೋಣ. ಆನ್ಸರ್ ಪ್ಲೀಸ್. ಸರ್ವೆ ಮೀಟರ್ ಓಡ್ತಾ ಇದೆ. ಡಯಟ್ ಮಾಡೋದು ಉತ್ತರ ಕರೆಕ್ಟ್ ಆಗಿದೆ. ನಿಮಗ್ ಸಿಗ್ತಾ ಇದೆ 1,500 ರೂಪಾಯಿ. ಇನ್ನೊಂದು ಉತ್ತರ ಬಾಕಿ ಇದೆ, ಅದಕ್ಕೆ ಸಿಗುತ್ತೆ 1,000. ಜಾಹ್ನವಿ, ನಿಮಗಿದೆ ಅವಕಾಶ. ಯೋಚನೆ ಮಾಡ್ತಾ ಇದ್ದೀರಾ? ಟೈಮ್ ಆಗ್ತಾ ಇದೆ. ನನ್ ಸ್ವಲ್ಪ ಯೋಚನೆ ಮಾಡಿ, ಏನ್ ಮಾಡ್ತೀರಾ? ನಿಮ್ ರೆಗ್ಯುಲರ್ ರೊಟೀನ್ ಒಂದ್ಸಲ ತಿರುಗು ಮುರುಗು ಮಾಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಕೌಂಟ್ ಡೌನ್. 10, 9, 8, ಫ್ರೂಟ್ಸ್ ತಿನ್ನೋದು ಎಲ್ಲ ಡಯಟ್ ಅಲ್ಲಿ ಬರುತ್ತೆ. ಫ್ರೂಟ್ಸ್, ನೀರ್ ಕುಡಿಯೋದು. ಹೌದು, ನಾನೆಲ್ಲ ಹೇಳಿದೆ ಒಂದೇ ವರ್ಡ್ ಅಲ್ಲಿ. 5, 4, 3, 2, 1, ಟೈಮ್ ಅಪ್. ಸರಿಯಾದ ಉತ್ತರ ಯೋಗ ಅಂತ ನಮ್ಗೆ ಟಾಪ್ 3 ಆನ್ಸರ್ ಸರ್ವೇಲ್ ಸಿಕ್ಕಿದೆ. ಸೊ ಯೋಗ ಮಾಡೋದು ಟಾಪ್ 3 ಅಲ್ಲಿದೆ. ಈ ಪ್ರಶ್ನೆಗೆ ನಿಮ್ಗೆ ಯಾವುದೇ ಅಮೌಂಟ್ ಸಿಗ್ತಾ ಇಲ್ಲ. ಪರವಾಗಿಲ್ಲ, ನಿಮಗ್ ಬರ್ಬೇಕಾಗಿದ್ 1,000 ದೊಡ್ಡಮ್ಮನ್ ಬ್ಯಾಂಕಿಗೆ ಹೋಗ್ತಾ ಇದೆ. ಎನಿವೆ, 3ನೇ ಪ್ರಶ್ನೆ ಮುಗೀತು. ಮೊದಲನೇ ಸುತ್ತಿನ ಕೊನೆ ಪ್ರಶ್ನೆ. ನಿಮ್ ಪ್ರಶ್ನೆ ಏನು ಅಂತ ಕೇಳೇನ್ವಾ? ದೊಡ್ಡಮ್ಮ, ಕ್ವೆಶ್ಚನ್ ಪ್ಲೀಸ್. ಸಿನಿಮಾಗೆ ಹೋದಾಗ ನಿಮಗೆ ಟಿಕೆಟ್ ಸಿಗದಿದ್ದಾಗ ಏನು ಮಾಡುತ್ತೀರಿ? ವೆರಿ ಫನಿ. ಹರ್ಷಿಕಾ, ಬೇರೆ ಸಿನಿಮಾ ನೋಡ್ತೀವಿ. ನೀವು ಅಂತ ತಗೋಬೇಡಿ, ಸಾಮಾನ್ಯ ಜನರು ಯಾರೋ ಸಿನಿಮಾಗೆ ಹೋದ್ರು, ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ, ಅವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ? ಬ್ಲ್ಯಾಕ್ ಅಲ್ಲಿ ತಗೊಂತಾರೆ. ತಗೊಳ್ಳೋಣ. ಗೊತ್ತಾಯ್ತು ಇವತ್ತು ಹರ್ಷಿಕಾ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಸಾಮಾನ್ಯವಾಗಿ ಅಂತ ಹೇಳಿದ್ವಿ. ಓಕೆ, ನಿಮ್ ಉತ್ತರ ನೋಡೋಣ. ನಿಮಗೆ ಈ ಉತ್ತರಕ್ಕೆ ಸಿಗ್ತಾ ಇದೆ 2,000 ರೂಪಾಯಿ. 3 ಪ್ರಶ್ನೆಗೂ ನಿಮಗ್ ಸಿಕ್ಲಿಲ್ಲ 2,000 ರೂಪಾಯಿ ಅಂತ ಬೇಜಾರ್ ಮಾಡ್ಕೊಂಡಿದ್ರಿ. ನಿಮ್ ಪ್ರಶ್ನೆಗೆ ನಿಮ್ಗೆ 2,000 ರೂಪಾಯಿ ಸಿಕ್ತು. ಓಕೆ ಅನಿತಾ, ಅಲ್ಲಿ ಮಾಲ್ಗೆ ಹೋಗಿರ್ತೀನಿ, ಶಾಪಿಂಗ್ ಮಾಡ್ತೀನಿ, ಹೋಟೆಲ್ಗೆ ಹೋಗ್ತೀನಿ,
ಓಕೆ ಪ್ಲಾನ್ ಚೇಂಜ್ ಮಾಡ್ಕೋತೀರಾ Plan ಬೇರೆ change ಎಲ್ಲಾದ್ರೂ ಅಲ್ಲ. ಹೋಗ್ತೀರಾ ಅಷ್ಟೇ. ಹಾಕ್ ತಗೊಳ್ಳೋಣ ಇವ್ರ ಆನ್ಸರ್ ಸರಿನಾ ತಪ್ಪ ಅಯ್ಯೋ 25%. ಪರವಾಗಿಲ್ಲ ನಿಮ್ ಉತ್ತರ ಇದೆ ಅಲ್ಲಿ ಟಾಪ್ 4 ಅಲ್ಲಿ ಇದೆ ನಿಮ್ಗೆ ಈ ಉತ್ತರ ಸಿಗ್ತಿದೆ 500 ರೂಪಾಯಿ ಕಂಗ್ರಾಚುಲೇಷನ್ ಜಾನ್ವಿ ನಿಮ್ ಉತ್ತರ ಮೋಸ್ಟ್ಲಿ ಬೇರೆ ಸಿನಿಮಾಗೆ ಇಲ್ಲ ಹಾ ತಗೋಬೋದಾ ದೊಡ್ಡಮ್ಮ ಆನ್ಸರ್ ಪ್ಲೀಸ್ ಪ್ಲೀಸ್ ಹೀರೋ ಹೇಳ್ಬೇಡಿ ಪ್ಲೀಸ್ ಪ್ಲೀಸ್ ಅಂತ ಕೇಳಿ ನಿಮ್ ಉತ್ತರ ಟಾಪ್ 2 ಅಲ್ಲಿದೆ ಬೇರೆ ಸಿನಿಮಾಗೆ ಹೋಗೋದು ನಿಮಗೆ ಈ ಉತ್ತರ ಸಿಗ್ತಿದೆ 1,500 ರೂಪಾಯಿ ವೆರಿ ನೈಸ್ ಇನ್ನೊಂದು ಉತ್ತರ ಬಾಕಿ ಇದೆ ಸೋನು ಮನೆಗೆ ಹೋಗ್ಬಿಟ್ಟು ಜಿ ಟಿವಿ ಆನ್ ಮಾಡ್ಬಿಟ್ಟು ವೆರಿ ಕ್ಲೇವರ್ ಸರಿ ನಿಮ್ ಉತ್ತರ ಇದೆಯಲ್ವಾ ನೋಡೋಣ ಆನ್ಸರ್ ಪ್ಲೀಸ್ ಇರ್ಲಿಲ್ಲ ಅಂದ್ರೆ ಇರುತ್ತೆ ಇದು ಖಂಡಿತ ಇರುತ್ತೆ ಆಯ್ತು ವೆರಿ ನೈಸ್ ಈ ಉತ್ತರಕ್ಕೆ ನಿಮಗ್ ಸಿಗ್ತಾ ಇದೆ 1,000 ರೂಪಾಯಿ ಮೊದಲನೇ ರೌಂಡ್ ಕೊನೆಯಲ್ಲಿ ಅನಿತಾ ಅವ್ರ ಹತ್ರ ಇದೆ 4,000 ರೂಪಾಯಿ ಜಾಹ್ನವಿ ನಿಮ್ಮ ಹತ್ರ ಇದೆ 5,000 ರೂಪಾಯಿ ಸೋನು ನಿಮ್ಮ ಹತ್ರ ಇದೆ 4,000 ರೂಪಾಯಿ ಹರ್ಷಿಕಾ ದುಡ್ಡಿಲ್ಲ ಅನ್ಕೊಂಡು ಮೊದಲನೇ ಕೊನೆಯಲ್ಲಿ ನಿಮ್ಮ ಹತ್ರ ಇದೆ 5,000 ರೂಪಾಯಿ ನಮ್ ಎರಡನೇ ರೌಂಡ್ ಹೋಗೋಣ ಎಸ್ ನಮ್ ಎರಡನೇ ರೌಂಡ್ ಹೆಸರು ಲಕ್ ಲೆಕ್ಕಾಚಾರ ಇವ್ರ ಹೆಸರೇನು ಅಂತ ಗೊತ್ತಾ ಇವ್ರು ನನ್ ಡಾರ್ಲಿಂಗ್ ಇವ್ರಿಗೆ ಲಕ್ಕಿ ಲಕ್ಕಮ್ಮ ಅಂತ ಹೆಸರಿಟ್ಟಿದೀವಿ ನಾವು ಇವರು ನಿಮ್ ಲಕ್ ಟೆಸ್ಟ್ ಮಾಡ್ತಾರೆ ಆಟ ಸಿಂಪಲ್ ನನ್ನ ಹತ್ರ ಇರೋ ಕಾಯಿನ್ಸ್ ನ ನೀವು ನಮ್ ಲಕ್ಕಮ್ಮನ್ ತಲೆ ಮೇಲೆ ಹಾಕ್ಬೇಕು ಒಬ್ಬೊಬ್ರಿಗೆ ಒಂದೊಂದೇ ಅವಕಾಶ ಇಲ್ಲಿ ನಾವು ಒಂದಷ್ಟು ಕಾಲಮ್ಸ್ ಇಟ್ಟಿದೀವಿ ಯಾವ ಕಾಲಮ್ ಅಲ್ಲಿ ಬಂದು ನಿಮ್ ಕಾಯಿನ್ ಬೀಳುತ್ತೋ ಅಷ್ಟು ದುಡ್ಡು ಸಿಗುತ್ತೆ ಇಲ್ಲಿ 2 ಡೇಂಜರ್ ಆಪ್ಷನ್ಸ್ ಇದೆ ಒಂದು -1,000 -1,000 ಬಂದ್ರೆ ನಿಮ್ ಹತ್ರ ಇರೋ ದುಡ್ಡಲ್ಲಿ 1,000 ನೀವ್ ನನಗ್ ವಾಪಸ್ ಕೊಡ್ಬೇಕು ಇನ್ನೊಂದು 0 ಏನು ಸಿಗಲ್ಲ ಲಕ್ ಇಲ್ಲ ಅಂತ ಇನ್ನೊಂದು ಲಕ್ಕಿ ಆಪ್ಷನ್ ಇದೆ ಜೋಕರ್ ನೀವ್ ಇನ್ನೂ ಒಂದ್ಸಲ ಟ್ರೈ ಮಾಡ್ಬೋದು ಓಕೆ ಒಬ್ರಿಗೆ ಒಂದೇ ಅವಕಾಶ ಓಕೆ ರೆಡಿನಾ ರೆಡಿ ಎಟ್ಸ್ ರೆಡಿ ಎಸ್ ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ಅನಿತಾ ಬನ್ನಿ ನಿಮ್ ಫೇವ್ರೆಟ್ ದೇವ್ರು ಯಾರು ಕೃಷ್ಣ ಬಾ ನೀವ್ ರಾಧೇನಾ ರುಕ್ಮಿಣಿನಾ ನಾನು ಮೀರಾಬಾಯಿ ವೆರಿ ನೈಸ್ ಸೊ ಕೃಷ್ಣ ನೆನ್ಸ್ಕೊಂಡು ಕೃಷ್ಣಗ್ ಒಂದ್ ಹಾಡ್ ಗೀಡ್ ಹೇಳಿ ಆಟ ಶುರು ಮಾಡ್ಬಿಡಿ ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ ರೆಡಿನಾ ಓಕೆ ಜೋರಾಗಿ ಹೇಳ್ಬೇಕು ಲಕ್ಕಿ ಲಕ್ಕಮ್ಮ ಅಂತ ಹೇಳಿ ಲಕ್ಕಿ ಲಕ್ಕಮ್ಮ ವೆಲ್ ಡನ್ ನೋಡಿ ನಮ್ ಲಕ್ಕಿ ಲಕ್ಕಮ್ಮ ನಿಮಗ್ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೊಂದು ಸೆಲ್ಯೂಟ್ ಹೊಡ್ಬಿಡಿ ಸೊ ನಿಮಗ್ ಸಿಗ್ತಾ ಇದೆ 3,000 ಕಂಗ್ರಾಚುಲೇಷನ್ ಅನಿತಾ 7,000 ಆಗೋಯ್ತು ನಿಮ್ಮ ಹತ್ರ ಜಾಹ್ನವಿ ರೆಡಿ ಬನ್ನಿ ಸ್ವಲ್ಪ ಕಿವಿಯಲ್ಲಿ ಹೇಳ್ತೇನೆ ಕೇಳಿಸ್ಬೇಕಪ್ಪ ಅದ್ ನಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇವ್ರು ನಮ್ ಡಾರ್ಲಿಂಗ್ ಅಪ್ಪ ನಮ್ಗೆಲ್ಲ ಹೇಳ್ತಾರೆ ಪರವಾಗಿಲ್ಲ ಇವಾಗ ನಮ್ ಡಾರ್ಲಿಂಗ್ ಓಕೆ ನಾನು ಕೌಂಟ್ ಡೌನ್ ಕೊಡ್ಲಾ ಕೌಂಟ್ ಸ್ಟಾರ್ಟ್ ಮಾಡ್ಲಾ ಓಕೆ 1 2 3 ಸ್ಟಾರ್ಟ್ ಲಕ್ಕಿ ಲಕ್ಕಮ್ಮ ಅಂತ ಹೇಳ್ಬೇಕು ಜೋರಾಗಿ ಹೇಳಿ ವೆರಿ ನೈಸ್
2,000 ಗೆದ್ರಿ. ಇವಾಗ್ಲಾದ್ರೂ ಹೇಳಿ ಏನ್ ಕಿವಿಲ್ ಹೇಳಿದ್ರಿ ನಮ್ ಲಕ್ಕಿ ಲಕ್ಕಮ್ಮ? ಇಲ್ಲ ಪ್ಲೀಸ್, ಈ ಅಟ್ಲೀಸ್ಟ್ ದಿಸ್ ಟೈಮ್ ನಂಗೆ ಒಂದು ಸೈಡ್ ಕೊಡಿ ಅಂತ, ನಂಗೆ ಸಾಥ್ ಕೊಡಿ. ಕೊಟ್ಟ ನಿಮಗೆ ನಮಸ್ಕಾರ. ನಿಮಗೆ ಈ ರೌಂಡ್ ಅಲ್ಲಿ ಸಿಗ್ತಾ ಇದೆ 2,000. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಲಕ್ಕಿ ಲಕ್ಕಮ್ಮ. ಜಾನ್ವಿ 7,000. ವೆಲ್ ಡನ್. ಸೋನು, ಟಾಪ್ ಕಾಂಪಿಟೇಷನ್, ಎಲಿಮಿನೇಷನ್ಸ್ ಬೇರೆ ಇದೆ. ನಿಮ್ ಲಕ್ ಟೆಸ್ಟ್ ಮಾಡೋಣ. ಬನ್ನಿ ಬನ್ನಿ, ಬೇಗ ಬನ್ನಿ. ಯಾರು ನೆನ್ಸ್ಕೊಂಡ್ ಹಾಕ್ತೀರಾ? ಶಾಹಿದ್ ಕಪೂರ್ ಅವ್ರನ್ನ ನೆನ್ಸ್ಕೋತೀರಾ? ಶಾಹಿದ್ ಕಪೂರ್ ಪ್ಲೀಸ್ 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 ನನಗೋಸ್ಕರ ಇದನ್ನ ಬೋತಾಗೂ ಕೊಡ್ಬಿಡು ಅಂತ. ಓಕೆ, ರೆಡಿ ರೆಡಿ ಸ್ಟಾರ್ಟ್. ಹೇಳಿ ಶಾಹಿದ್ ಕಪೂರ್ ಅಂತ ಹೇಳಿ. ಜೋರಾಗಿ ಹೇಳಿ. ಶಾಹಿದ್ ಕಪೂರ್. 1,000. ನೋ ಪ್ರಾಬ್ಲಮ್, ಏನಾದ್ರೂ ಸಿಕ್ತಲ್ವಾ ಅಷ್ಟು ಸಾಕು. ಅದು ದಟ್ಸ್ ದ ಸ್ಪಿರಿಟ್. ಸೊ ನಿಮಗೆ ಈ ರೌಂಡ್ ಅಲ್ಲಿ ಸಿಗ್ತಾ ಇದೆ 1,000. ವೆಲ್ ಡನ್. ಬನ್ನಿ. ಸೊ ಲಕ್ ಟೆಸ್ಟ್ ಮಾಡೋಣ. ತಗೊಳ್ಳಿ ನಿಮ್ ಕಾಯಿನ್. ಒಂದ್ಸಲ ಹಿಂದೆ ತಿರುಗಿ ನೋಡಿ. ಅನಿತಾ ಹತ್ರ 7,000 ಇದೆ, ಜಾಹ್ನವಿ ಹತ್ರ 7,000 ಇದೆ, ಸೋನು ಹತ್ರ 5,000 ಇದೆ, ನಿಮ್ ಹತ್ರನೂ 5,000 ಇದೆ. ನೀವೀಗ ಸೇಫ್ ಝೋನ್ ಅಲ್ಲಿ ಇರ್ಬೇಕು. ಈ ರೌಂಡ್ ಅಲ್ಲಿ ಎಲಿಮಿನೇಷನ್ಸ್ ಇದೆ. ಸೊ ಚೆನ್ನಾಗಿ ಪ್ರೇ ಮಾಡಿ ಹಾಕ್ಬೇಕು. ನೀವು ಸೇಫ್ ಆಗ್ಬೇಕು ಅಂತಂದ್ರೆ ಜಾಸ್ತಿ ದುಡ್ಡು ಗೆಲ್ಬೇಕು. ಓಕೆ ಓಕೆ. 1, 2, 3 ಗೋ. ಹೇಳಿ ಹೇಳಿ. ಲಕ್ 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 ಲಕ್. Congratulations. ಹರ್ಷಿಕಾ, ನಿಮಗ್ ಸಿಗ್ತಾ ಇದೆ 1,000 rupees. Congratulations. ಥ್ಯಾಂಕ್ ಯು ಲಕ್ಕಮ್ಮ. ಎರಡನೇ ರೌಂಡಿನ ಕೊನೆಗೆ ಅನಿತಾ ಅವ್ರ ಹತ್ರ ಇದೆ 7,000 ರೂಪಾಯಿ. ಜಾಹ್ನವಿ ನಿಮ್ ಹತ್ರ ಇದೆ 7,000. ಸೋನು ನಿಮ್ ಹತ್ರ ಇದೆ 5,000. ಹರ್ಷಿಕಾ ನಿಮ್ ಹತ್ರ ಇದೆ 6,000. ವೆಲ್ ಪ್ಲೇಡ್. ಎಲ್ರು ತುಂಬಾ ಚೆನ್ನಾಗಿ ಆಡಿದ್ರಿ. ಈ ರೌಂಡ್ ಅಲ್ಲಿ ಎಲ್ಲಾರ್ಗಿಂತ ಕಡಿಮೆ ದುಡ್ಡಿರೋದು ಸೋನು ಗೌಡ. ಬನ್ನಿ. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ. ಇಟ್ಸ್ ಅ ನೈಸ್ ಗೇಮ್. ನೆಕ್ಸ್ಟ್ ಟೈಮ್ ನಾನು ದುಡ್ಡು ಕೇಳಿ ಕಮ್ ಬ್ಯಾಕ್ ಅಗೇನ್. ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ. ಲವ್ ಮಾಡ್ಬೇಡಿ, ನೋವು ಆಯ್ತದೆ. ಹೂವ ಕೊಡಬೇಡಿ, ಮದುವೆ ಆಯ್ತದೆ. ಗಿಫ್ಟ್ ಕೊಡಬೇಡಿ, ಖರ್ಚು ಆಯ್ತದೆ. ಲಿಫ್ಟ್ ಕೊಡಬೇಡಿ, ಕಷ್ಟ ಆಯ್ತದೆ. ಜಾಸ್ತಿ ನಗಬೇಡಿ, ತುಟ್ಟಿ ನೋಯ್ತದೆ. ಮೂರನೇ ರೌಂಡ್ ಆಡೋದಕ್ಕೆ ರೆಡಿನಾ? ರೆಡಿ. ನಮ್ಮ ಮೂರನೇ ರೌಂಡ್ ಬಿಡ್ ಮಾಡಿ ದುಡ್ಡು ಮಾಡಿ. ನನ್ನ ಹತ್ರ 3 ಕ್ಯೂ ಕಾರ್ಡ್ಸ್ ಇದೆ. ಒಬ್ಬೊಬ್ರಿಗೆ ಒಂದೊಂದು ಅವಕಾಶ. ನೀವ್ ಸೆಲೆಕ್ಟ್ ಮಾಡೋ ಕ್ಯೂ ಕಾರ್ಡ್ ಅಲ್ಲಿ ಯಾವ ಗೇಮ್ ಬಂದಿರುತ್ತೋ ಅದನ್ನ ನಾವು ಕೊಡೋ ಸಮಯದೊಳಗಡೆ ನೀವು ಆಡ್ ಮುಗಿಸ್ಬೇಕು. ನಿಮ್ಮನ್ ಬಿಟ್ಟು ಅಲ್ಲಿ ಉಳಿದಿರೋ ಕಂಟೆಸ್ಟೆಂಟ್ ಗಳಲ್ಲಿ ಒಬ್ರ ಮೇಲೆ ನೀವು ಬಿಡ್ ಮಾಡ್ಬೇಕು. ನಿಮ್ ಹತ್ರ ಎಷ್ಟು ದುಡ್ಡು ಇರುತ್ತೋ ಅಷ್ಟ್ರಲ್ಲಿ ಎಷ್ಟ್ ಬೇಕಾದ್ರೂ ಬಿಡ್ ಮಾಡ್ಬೋದು. ಓಕೆ, ಈ ರೌಂಡ್ ಅಲ್ಲೂ ಎಲಿಮಿನೇಷನ್ಸ್ ಇದೆ. ಯಾರ ಹತ್ರ ಕಡಿಮೆ ದುಡ್ಡು ಇರುತ್ತೋ ಅವ್ರು ಎಲಿಮಿನೇಟ್ ಆಗ್ತಾರೆ. ರೆಡಿನಾ? ಓಕೆ ರೆಡಿ. ಅನಿತಾ ಬನ್ನಿ. ನಿಮ್ ಕ್ಯೂ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಡಿ. ನಿಮ್ ಗೇಮ್ ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಬಿಡ್ ಮಾಡ್ಬೇಕು. ಜಾಹ್ನವಿ ತಪ್ಸ್ಕೋತಾ ಇದಾರೆ. ಅವ್ರ ಹತ್ರ 7,000 ಇದೆ. ಹರ್ಷಿಕಾ ಹತ್ರ 6,000 ಇದೆ. ಯಾರ ಮೇಲೆ ಬಿಡ್ ಮಾಡ್ತೀರಾ? ಅವ್ರನ್ನ ನೋಡ್ಬಿಡಿ. ಅವ್ರು LED ನೋಡ್ಕೊಂಡು ಬಿಡ್ ಮಾಡಿ. ಯಾರ ಮೇಲೆ ಬಿಡ್ ಮಾಡ್ತೀರಾ? ಎಷ್ಟು ಬಿಡ್ ಮಾಡ್ತೀರಾ? ಅಪ್ಪ ನಾನು 1,000 ರೂಪೀಸ್ ಮಾಡೋದು ಜಾಸ್ತಿ ಖಂಡಿತ ಮಾಡಲ್ಲ. 1,000 ಸಾಕು ಜಾಹ್ನವಿ. ಸೊ ನಿಮಗ್ ಬಂದಿರೋ ಗೇಮ್ 2 with ಟೊಮ್ಯಾಟೊ. ಇಲ್ಲೊಂದ್ ಬೌಲ್ ಅಲ್ಲಿ ಟೊಮ್ಯಾಟೋಸ್ ಇದೆ, ಅಲ್ಲೊಂದ್ ಖಾಲಿ ಬೌಲ್ ಇದೆ.
ನೀವ್ ಟೊಮ್ಯಾಟೋನ ಲವ್ ಮಾಡ್ಬೇಕು, ಟೊಮ್ಯಾಟೊ ನಿಮ್ ಜೊತೆ ಟೂ ಬಿಡ್ತಿರುತ್ತೆ. ನಿಮ್ ಎರಡೂ ಕೈಗಳನ್ನ ನಿಮ್ ಕತ್ತಿನ ಹಿಂದಕ್ಕೆ ಲಾಕ್ ಮಾಡ್ಬೇಕು. ಹೀಗೆ ಇಲ್ಲಿಂದ ಅಲ್ಲಿರೋ ಟೊಮ್ಯಾಟೋನ ತಗೊಂಡು ಆ ಬೌಲಲ್ಲಿ ತಗೊಂಡೋಗಿ ಹಾಕ್ಬೇಕು. ನಿಮಗ್ ಸಿಗೋದು 90 ಸೆಕೆಂಡ್. ಒಂದೊಂದೇ ಟೊಮ್ಯಾಟೋನ ತಗೊಂಡ್ ಹೋಗಿ ಅಲ್ಲಿ ಹಾಕ್ಬೇಕು. ಒಟ್ಟು 10 ಟೊಮ್ಯಾಟೋನ 90 ಸೆಕೆಂಡ್ ಒಳಗಡೆ ನೀವು ಇಲ್ಲಿಂದ ಅಲ್ಲಿಗೆ ನಿಮ್ ಕೈನ ಹಿಂದಕ್ಕೆ ಕಟ್ಕೊಂಡೇ ಹಾಕ್ಬೇಕು. ಕೈ ಬಿಟ್ರೆ ನೋ ಕೌಂಟ್. ಬೌಲಲ್ಲಿ ಇರೋದನ್ನ ಮಾತ್ರ ನಾವು ಕೌಂಟ್ ಮಾಡ್ತೀವಿ. ರೆಡಿ? ಎಸ್. ಓಕೆ, ನಿಮ್ಮ ಸಮಯ ಈಗ ಶುರುವಾಗತ್ತೆ. ಸ್ಟಾರ್ಟ್. ಬ್ಯಾಲೆನ್ಸ್ ಮಾಡಿ. ಎಸ್ ಎಸ್, ಬ್ಯಾಲೆನ್ಸ್ ಮಾಡಿ, ಬ್ಯಾಲೆನ್ಸ್ ಮಾಡಿ. ಹುಷಾರು. ಗೋ 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 ಗೋ. 35 ಸೆಕೆಂಡ್ಸ್, ಬರೀ 3 ಆಗಿದೆ. ಹುಷಾರು. ಟೊಮ್ಯಾಟೊ ಬಿದ್ರೆ ಕೆಳಗಡೆ ಅದ್ ಲೆಕ್ಕ ಇಲ್ಲ. ಒಂದ್ ನಿಮಿಷ ಆಗಿದೆ. ಇನ್ ಬರೀ 30 ಸೆಕೆಂಡ್ ಇದೆ. ಆಗುತ್ತೆ ಮಾಡಿ ಮಾಡಿ. ಜಾಹ್ನವಿನ ಹೇಳ್ತಿದ್ದಾರೆ ಮಾಡಿ ಅಂತ. ಬೇಗ ಇನ್ನು ಹಾಕ್ಬೇಕು ನೀವು. ಇನ್ನು ನಿಮ್ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಬೇಗ. ಇನ್ನು 20 ಸೆಕೆಂಡ್ ಬಾಕಿ ಇದೆ. ಆದಷ್ಟು ಬೇಗ. ಓಕೆ, 10, 9, 8, 7, 6. ಆಲ್ ರೈಟ್, ನೋಡ್ರಿ ಟೈಮ್ ಮುಗೀತು. ನೀವೆಷ್ಟು ಟೊಮ್ಯಾಟೊ ಹಾಕಿದ್ದೀರಾ ಅಂತ ನೋಡೋಣವಾ? 1, 2, 3, 4, 5, 6, 7, 8. ಜಾಹ್ನವಿ, ಇನ್ನೆರಡು ಹಾಕ್ಬೇಕಾಗಿತ್ತು. ಅನಿತಾ, ಕನ್ಫ್ಯೂಷನ್ ಅಲ್ಲೇ ಬಿಡ್ ಮಾಡಿದ್ರಿ. ಬ್ಯಾಲೆನ್ಸ್ ತಪ್ಪಿತು. 1000 ನಿಮ್ ಕೈಯಾರೆ ನೀವ್ ಜಾಹ್ನವಿ ಕೊಟ್ಬಿಡಿ. ಹೋಗು ಹೋಗೆನ್ನುವ ಕೊರಳೊಂದು, ನಿಲ್ಲು ನಿಲ್ಲೆನ್ನುತ್ತಾ ಕಡೆವ ಕರುಳೊಂದು. ನೋಡಿ ಟೊಮೆಟೊ ಬೆಲೆ ಎಷ್ಟು ಜಾಸ್ತಿ ಆಯ್ತು ಅಂತ. 2 ಟೊಮೆಟೊಗೆ 1000 ರೂಪಾಯಿ ಬೆಲೆ ಕಟ್ಟೋ ಹಾಗಾಗೋಯ್ತು. Anyway, ಜಾಹ್ನವಿ, ನೀವ್ ರೆಡಿನಾ? ರೆಡಿ. ನಿಮಗ್ ನೋಡೋಣ. ಸೊ ನಿಮ್ ಕ್ಯೂ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಡಿ. ನೋಡೋದಕ್ಕಿಂತ ಮುಂಚೆ ಬಿಡ್ ಮಾಡ್ಬೇಕು. ನಾನು ಅನಿತಾ ಮೇಲೆ ಎಷ್ಟು ಬಿಡ್ ಮಾಡ್ತಾ ಇದ್ದೀರಾ? 1000 rupees. ಪಕ್ಕ? ಸೊ ನೋಡೋಣ ನಿಮಗ್ ಬಂದಿದ್ ಗೇಮ್ ಯಾವ್ದು ಅಂತ. ನೀವ್ ಸೆಲೆಕ್ಟ್ ಮಾಡ್ಕೊಂಡಿರೋ ಗೇಮು ಲೆಗ್ ಲಟ್ಟಣಿಗೆ. ಲೆಗ್ ಲಟ್ಟಣಿಗೆ ಅಂದ್ರೆ ಏನ್ ಹೇಳಿ? ಅರ್ಥ ಆಯ್ತು. ಏನೋ ಲೆಗ್ ಮೇಲೆ ಬ್ಯಾಲೆನ್ಸ್ ಮಾಡ್ಬೇಕು. ನಿಮ್ ಕಾಲ್ ಮೇಲೆ, ನಿಮ್ ಪಾದದ ಮೇಲೆ ಲಟ್ಟಣಿಗೆ ಇಟ್ಕೊಂಡು ಒಂದ್ ಕಾಲಲ್ಲಿ ಕುಂಟತಾ ಇಲ್ಲಿನ ಮಾರ್ಕ್ ಇಂದ ಆ ಮಾರ್ಕ್ ವರ್ಗೂ ಹೋಗ್ಬೇಕು. ಲಟ್ಟಣಿಗೆ ಬೀಳ್ಬಾರ್ದು. ನಿಮಗ್ ಸಿಗೋದು 90 ಸೆಕೆಂಡ್ಸ್. ರೆಡಿನಾ? ರೆಡಿ? 1, 2, 3 ಸ್ಟಾರ್ಟ್. ಕಮಾನ್ ಕಮಾನ್ ಕಮಾನ್. ಓಕೆ ಓಕೆ ಓಕೆ, ಪ್ಲೇಸ್ ಮಾಡ್ಕೊಳ್ಳಿ, ಪ್ಲೇಸ್ ಮಾಡ್ಕೊಳ್ಳಿ. ಶೇರ್ ಮಾಡಿ ಇವ್ರಿಗೆ. ಕಾನ್ಸಂಟ್ರೇಟ್ ಮಾಡಿ. ಅಯ್ಯೋ, ಇನ್ನ ಒಂದ್ ಹೆಜ್ಜೆನೂ ಆಗ್ತಾ ಇಲ್ಲ. ಬನ್ನಿ ಬನ್ನಿ, ಟೈಮ್ ಓಡ್ತಾ ಇದೆ. ಮಧ್ಯೆ ಸಿಗಿಸ್ಕೊಳ್ಳೋ ಹಾಗಿಲ್ಲ, ಇಟ್ಕೋಬೇಕಷ್ಟೇ. ಅದನ್ನ ಪ್ಲೇಸ್ ಮಾಡ್ಬೇಕಷ್ಟೇ. ಇಲ್ಲ, ಪರವಾಗಿಲ್ಲ. ಅಯ್ಯೋ, ಆಗ್ತಾನೆ ಇಲ್ಲ. ಅಯ್ಯೋ, ಇನ್ನೊಂದ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಟೈಮ್ ಓಡ್ತಾ ಇದೆ. ಲಾಸ್ಟ್ 30 ಸೆಕೆಂಡ್ಸ್ ಇದೆ. ಆದಷ್ಟು ಬೇಗ. ಲಾಸ್ಟ್ 30 ಸೆಕೆಂಡ್ಸ್. ಬೇಗ ಬೇಗ ಬೇಗ. ಚಾನ್ಸೇ ಇಲ್ಲ ಇದು. ನೀವು ಟ್ರೈ ಮಾಡಿ. ಆಗತ್ತೆ ಆಗತ್ತೆ. ಕಮಾನ್ ಕಮಾನ್, ಮಾಡಿ 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 ಮಾಡಿ. ಆಗತ್ತೆ. ಗೋ ಜಾನ್ವಿ, ಕಮಾನ್. Come on, you can go, you can go, you can go. Come on, come on. Last 10 seconds. ಮತ್ತೆ ಬನ್ನಿ ಬನ್ನಿ ಬನ್ನಿ, ಮಾಡ್ಬೋದು. ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತೀನಿ. Come on. 10, 9, 8, 7, 6, 5, 4, 3, 2, 1. ಲಟ್ಟಣ್ಗೆ ನಿಮಗೆ ಲಕ್ ಕೊಡ್ಲಿಲ್ಲ. 1000 ರೂಪಾಯಿ ಬಿಡ್ ಮಾಡಿದ್ರಿ, ಒಳ್ಳೇದಾಯ್ತು. ಇನ್ನ ಜಾಸ್ತಿ ಮಾಡಿದಿದ್ರೆ
ಕಳ್ಕೊಳ್ತೀರಿ, ಹೋಗಿ ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಟ್ಬಿಡಿ. ವಿಧಿಯ ನಾಟಕ, ಓ ವಿಧಿಯ ನಾಟಕ. ಲಟ್ಟಣ್ಗೆ ವಾಪಸ್ ಕೊಡಿ. 1000 rupees ವರ್ತ್ ಆಯ್ತು. ಲಟ್ಟಣ್ಗೆ ಕೊಡಲ್ಲ, ಚಾನ್ಸ್ ಇಲ್ಲ. ಮನೇಲಿ ಶೋಕೇಸ್ ಅಲ್ಲಿ ಇಟ್ಬಿಡಿ 1000 rupees. ಯಾರಿಗುಂಟು ಯಾರಿಗಿಲ್ಲ ಅಂತ ಇಲ್ಲಿಂದ ಕಾರ್ ಮಾಡ್ಬಿಟ್ಟು ಅಲ್ಲಿ ಶೋ ಪೀಸ್ ಅಲ್ಲಿ ಹಾಕ್ಬಿಡ್ತೀನಿ. ಶಿಖಾ, ಕಾಂಪಿಟೇಷನ್ ಟಫ್ ಆಗಿದೆ. ಐ ಗಿವ್ ಅಪ್ ಈಗ್ಲೇ. ನೋ ನೋ ನೋ, ನೀವೀಗ ಗಿವ್ ಅಪ್ ಮಾಡೋ ಆಗಿಲ್ಲ. ಬನ್ನಿ, ನಿಮ್ ಕ್ಯೂ ಕಾರ್ಡ್ ಮುಟ್ಬಿಡಿ ಒಂದ್ಸಲ, ನಾನು ನೋಡ್ಬಿಟ್ಟು ಹೇಳ್ತೀನಿ. ಪ್ರೇ ಮಾಡ್ಕೊಡ್ರಾ? ನಿಮಗ್ ಬಂದಿರೋ ಟಾಸ್ಕ್ ಮೊಟ್ಟೆ ತಟ್ಟೆ. ಗೇಮ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮುಂಚೆ ಬಿಡ್ ಮಾಡ್ಬೇಕು. ಅನಿತಾ ಅಲ್ಲಿಂದ ಸಿಗ್ನಲ್ ಕೊಟ್ಟಿದ್ದಾರೆ ಬೇಡ ಅಂತ. ಯಾರ ಮೇಲೆ ಬಿಡ್ ಮಾಡ್ತೀರಾ? ಅನಿತಾ, ಎಷ್ಟು ಬಿಡ್ ಮಾಡ್ತೀರಾ? 2000. ಗೆಲ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆ ಇವ್ರಿಗೆ. ಏನೋ ಸೆಟಪ್ ನೋಡ್ಬಿಟ್ಟು. ಗೇಮ್ ಏನಪ್ಪಾ ಅಂತಂದ್ರೆ, ಆ ಬೌಲಲ್ಲಿ ನಾವು ಮೊಟ್ಟೆಗಳನ್ನ ಇಟ್ಟಿದೀವಿ, ಅಲ್ಲೊಂದು ತಟ್ಟೆ ಇದೆ. ಓಕೆ, ನೀವು ನಿಮ್ ಒಂದ್ ಕೈ ಮೇಲೆ ತಟ್ಟೆನ ಇಟ್ಕೊಂಡು ಉಲ್ಟಾ ಅದ್ರ ಮೇಲೆ ಒಂದ್ ಮೊಟ್ಟೆ ಇಟ್ಕೊಂಡು ಇಲ್ಲಿಂದ ಶುರು ಮಾಡಿ ಹತ್ಕೊಂಡು ಅಲ್ಲಿ ಮೊಟ್ಟೆನ ನಿಮ್ ತಟ್ಟೆ ಮೇಲೆ ಬ್ಯಾಲೆನ್ಸ್ ಮಾಡ್ಬೇಕು. ಮೊಟ್ಟೆ ಇನ್ ಕೇಸ್ ಕೆಳಗಡೆ ಬಿದ್ರೆ ಮತ್ತೆ ನೀವು ಮೊದ್ಲಿಂದ ಶುರು ಮಾಡ್ಬೇಕು. ಒಂದ್ ಸಲ ಇಲ್ಲಿಂದ ಅಲ್ಲಿಗೆ ಮೊಟ್ಟೆನ ಬೀಳಿಸದೆ ನೀವು ಕ್ರಾಸ್ ಮಾಡಿದ್ರೆ ನಿಮ್ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ನಿಮಗ್ ಸಿಗೋದು 90 seconds. ರೆಡಿನಾ? ಯಾ. ಇದು ನಿಂತಲೇ ನಿಲ್ಲಲ್ಲ. ಯೋರ್ ಟೈಮ್ ಸ್ಟಾರ್ಟ್ಸ್ ನಾವ್. ಶಿಖಾ, ಆಗುತ್ತೆ ಆಗುತ್ತೆ. ವಾವ್, ನಿಧಾನವಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ನಿಮಗೆ 90 seconds ಸಿಕ್ಕುತ್ತೆ. ಯು ಆಲ್ಮೋಸ್ಟ್ ಡನ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬೀಳಿಸ್ಬೇಡಿ. ಮೊಟ್ಟೆ ಬಿದ್ರೆ ಮತ್ತೆ ಮೊದಲಿಂದ ಶುರು ಮಾಡ್ಬೇಕಾಗುತ್ತೆ. ಯು ಡೂಯಿಂಗ್ ವೆಲ್, ಯು ಡೂಯಿಂಗ್ ವೆಲ್. ಇನ್ ಎರಡೇ ಸ್ಟೆಪ್ ಇದೆ. ಹರ್ಷಿಕಾ, ಕಮ್ ಆನ್, ಯು ಡೂಯಿಂಗ್ ಇಟ್. 2000. ಅಪ್ಪ ನಾನ್ ಸೇಫ್ ಅಪ್ಪ. ಓಕೆ, 5 ಸೀರೀಸ್ ಇದೆ. 4000 ತಗೊಂಡು ಹೋಗ್ತೀನಿ. ಫನ್ ಆಡ್ಕೊಂಡು ಕೆಲಸ ಮಾಡಿ ತಟ್ಟೆ ತಗೊಂಡು ಜೋರಾಗಿ ಒಂದ್ ರಿದಮ್ ಹಾಕಿ. ಮೊಟ್ಟೆ ನೋಡಿಲ್ಲ. ನಿಮ್ ಲಕ್ ಸ್ಟಾರ್ ಏನು ಅಂತ ಕೇಳಿದ್ರೆ ಏನ್ ಹೇಳ್ತೀವಿ ಅಂದ್ಮೇಲೆ ಮೂರನೇ ರೌಂಡ್ ಕೊನೆಯಲ್ಲಿ ಹರ್ಷಿಕಾ ಅವ್ರ ಹತ್ರ ಇದೆ 8000. ಜಾಹ್ನವಿ ನಿಮ್ಮ ಹತ್ರ ಇದೆ 7000. ಅನಿತಾ ನಿಮ್ ಹತ್ರ ಇದೆ 5000. ಅನಿತಾ ಬಂದೆ ರೌಂಡ್. ನನಗೆ ಕೆಲಸನೇ ಕೊಡಲ್ಲಪ್ಪ. ಅನಿತಾ ಬನ್ನಿ. ಗೊಂಬೆ ಆಡ್ಸು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಸೋನಿಯಾ 2 ರೌಂಡ್ಗೆ 5000 ತಗೊಂಡು ಹೊರಟೋದ್ರು. ನಾನ್ 3 ರೌಂಡ್ ಇದ್ದು 5000 ಮಾತ್ರ. 3 ರೌಂಡ್ ಇದ್ರಲ್ಲ, ಅದೇ ಗ್ರೇಟ್. ವೆಲ್ ಪ್ಲೇಡ್. ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ತುಂಬಾ ಸ್ಪೋರ್ಟಿವ್ ಆಗಿ ಆಡಿದ್ರಿ. ನಿಮ್ಗೆ ಏನ್ ಅನಿಸ್ತದೆ? ಇದು ತುಂಬಾ ಚೆನ್ನಾಗಿದೆ. ನಂಗೆ ಇನ್ನೊಂದ್ಸರಿ ಇನ್ವೈಟ್ ಮಾಡಿ ಮತ್ತೆ. ಥ್ಯಾಂಕ್ಸ್ ಅ ಲಾಟ್ ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮೆಲ್ಲ ಪ್ರಾಜೆಕ್ಟ್ಗೆ, ನಿಮ್ಮ ಕ್ಲಾಸಿಕಲ್ ಸಿಂಗಿಂಗ್ಗೆ. ವೆಲ್ ಪ್ಲೇಡ್. ಥ್ಯಾಂಕ್ ಯು ವೆರಿ ಮಚ್. ರೆಡಿನಾ ನೀವಿಬ್ರು ಫೈನಲ್ ರೌಂಡ್ ಆಡೋದಕ್ಕೆ? ನಮ್ ಫೈನಲ್ ರೌಂಡ್ ಹೆಸರು ಯಾರಿಗುಂಟು ಯಾರಿಗಿಲ್ಲ. ಆಟ ಸಿಂಪಲ್. ನಮ್ಮ ಹತ್ರ ಒಬ್ರು ರಾಜ ಇದ್ದಾರೆ, ಒಬ್ರು ರಾಣಿ ಇದ್ದಾರೆ. ನಿಮ್ ಇಬ್ರಿಗೂ ನಾವು ಯಾವ್ದಾದ್ರು ಒಂದ್ ಡೋರ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಕೊಡ್ತೀವಿ. ಓಕೆ, ಆದ್ರೆ ಯಾರಿಗ್ ಮೊದ್ಲು ಕೊಡ್ತೀವಿ ಅನ್ನೋದು ಒಂದು ಟಾಸ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೀವ್ ಆ ಟಾಸ್ಕ್ ನ ಯಾರು ಮೊದ್ಲು ಕಂಪ್ಲೀಟ್ ಮಾಡ್ತೀರಾ ನಿಮ್ಮಿಬ್ರಲ್ಲಿ ಅವರು ಮೊದ್ಲು ಆಪ್ಟ್ ಮಾಡ್ಬೋದು. ರೆಡಿನಾ? ಗೇಮ್ ಏನಪ್ಪಾ ಅಂತಂದ್ರೆ, ನಿಮ್ಮಿಬ್ರಲ್ಲಿ ಯಾರು ಫಸ್ಟ್ ಮೆಟ್ಲ್ ಹತ್ಕೊಂಡು ಇಲ್ಲಿಗೆ ರೀಚ್ ಆಗ್ತಿರೋ ಅವ್ರಿಗೆ ಮೊದಲು ರಾಜ ಅಥವಾ ರಾಣಿನ ಆಪ್ಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಹಾಗಲ್ಲ, ಇಷ್ಟೊತ್ತಿಂದ ನಾವ್ ಯಾರೋ ಒಬ್ಬರನ್ನ ಸೈಲೆಂಟ್ ಆಗಿ ಕೂರ್ಸ್ಬಿಟ್ಟಿದೀವಿ. ಯಾರು ಹೇಳಿ? ಅಲ್ವಾ, ನಮ್ ದುಡ್ಡು ಕೊಡೋ ದೊಡ್ಡಮ್ಮನ ಸುಮ್ಮನೆ ಕೂರ್ಸ್ಬಿಟ್ಟಿದೀವಿ. ನೀವು ಮುಂದಕ್ಕೆ ಹೋಗ್ತಿರೋ ಹಿಂದೆ ಬರ್ತಿರೋ ಅಲ್ಲೇ ಇರ್ತಿರೋ ಅಂತ ಹೇಳೋದು ಅವರು. ಅವ್ರ ಹತ್ರ 16 ನಂಬರ್ ಇರುತ್ತೆ. ನೀವು ಯಾರ ಹತ್ರ ಈಗ ಜಾಸ್ತಿ ದುಡ್ಡಿದ್ಯೋ ಅವ್ರ ಮೊದಲು ಒಂದೊಂದ್ ನಂಬರ್ನ ಸೆಲೆಕ್ಟ್ ಮಾಡ್ಬೇಕು. ಅವ್ರು ಏನ್ ಹೇಳ್ತಾರೋ ಅದನ್ನ ನೀವು ಕೇಳ್ಬೇಕು. ಹೀಗ್ ಮಾಡ್ತಾ ಯಾರ್ ಫಸ್ಟ್ ಇಲ್ಲಿ ರೀಚ್ ಆಗ್ತಿರೋ ಅವ್ರಿಗೆ ರಾಜ ಅಥವಾ ರಾಣಿನ ಆಪ್ಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಆದ್ರೆ ಕಹಾನಿ ಮೇ ಟ್ವಿಸ್ಟ್ ಹೇ. ಆಪ್ಟ್ ಮಾಡೋದಕ್ಕಿಂತ ಮುಂಚೆ
ನೀವ್ ಇಷ್ಟೊತ್ತು ಗೆದ್ದಿರೋ ದುಡ್ಡನ್ನ ನನಗ್ ಕೊಡ್ಬೇಕು. ಓ ನನ್ನಂತೂ ಅಕೌಂಟ್ ಅಲ್ಲಿ ಹಾಕಾಯ್ತಲ್ಲ. ನನಗೆ ದುಡ್ಡೇ ಇಲ್ಲ. ಪರವಾಗಿಲ್ಲ, ನಿಮ್ ಅಕೌಂಟ್ ಇಂದ ನನ್ನ ಅಕೌಂಟ್ ಮತ್ತೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ರೆಡಿನಾ? ಓಕೆ, ಲೆಟ್ಸ್ ಸ್ಟಾರ್ಟ್ ದ ಗೇಮ್. ನಂಬರ್ಸ್ ಪ್ಲೀಸ್. ನಂಬರ್ಸ್ ಬಂದಾಯ್ತು. ಹರ್ಷಿಕಾ, ಲಕ್ಕಿ ನಂಬರ್ ಹೇಳ್ಬಿಡಿ ಫಸ್ಟ್. 1. ದೊಡ್ಡಮ್ಮ, 1ರ ಹಿಂದೆ ಏನಿದೆ ಅಂತ ಹೇಳ್ಬಿಡಿ. 1 ಹೆಜ್ಜೆ ಮುಂದೆ. ಓಕೆ, ಬಲಗಾಲಿಟ್ಟು ಮುಂದೆ ಬನ್ನಿ. ಜಾಹ್ನವಿ, ಹೇಳಿ ನಿಮ್ ನಂಬರ್. 13. ಓಕೆ, ನೋಡೋಣ. ನೋಡೋಣ. 13. 2 ಹೆಜ್ಜೆ ಮುಂದೆ. ದೊಡ್ಡಮ್ಮಗೆ ಫೇವ್ರೇಟ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ನಂಬರ್ ಏನು ಅಂತ ಹೇಳಿ. ನಂಬರ್ 10. ನಂಬರ್ 10. ನೋಡೋಣ ಏನಿದೆ ಅಂತ. ದೊಡ್ಡಮ್ಮ, ಅಯ್ಯೋ ನಿಲ್ಲು. ಓಕೆ, ಅಲ್ಲೇ ಇರಿ. ಇಲ್ಲೇ ಇರ್ತೀನಿ. ನೋಡೋಣ ಈ ಸಲ ಯಾವ ನಂಬರು ಏನಾಗುತ್ತೆ ಅಂತ. 7. 7. 7ರ ಹಿಂದೆ ಏನಿದೆ? ನಾನು ಹೇಳ್ದೆ 2 ಹೆಜ್ಜೆ ಮುಂದೆ. ಜಾಹ್ನವಿ, ರಾಜನ ರಾಣಿನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಿಮ್ ದುಡ್ಡೆಲ್ಲ ನಮಗ್ ಕೊಡ್ಬೇಕು. ಓಕೆ, ನಿಮ್ಮ ಹತ್ರ ಇದ್ದ 7,000 ಈಗ ನನ್ನ ಹತ್ರ ಇದೆ. ನೀವು ನಮ್ಮ ರಾಜ ಅಥವಾ ರಾಣಿ ಇಬ್ರಲ್ಲಿ ಒಬ್ರನ್ನ ಸೆಲೆಕ್ಟ್ ಮಾಡ್ಬೋದು. ಅಯ್ಯೋ, ಸಿಕ್ಕಿದ ದುಡ್ಡು ಸಾಕಪ್ಪ. ರಾಜನ ರಾಣಿನ ಯೋಚನೆ ಮಾಡಿ ವಿನ್ನರ್ ಆಗೋ ಅವಕಾಶ ಇದೆ ಇಲ್ಲಿ. ಅಯ್ಯೋ, ಸರಿ ರಾಜ. ಪಕ್ಕ? ರಾಜ 100% ಪಕ್ಕ. ಕಾನ್ಫಿಡೆಂಟ್? ರಾಜನೇನಾ? ಓಕೆ. ಇವ್ರಂತೂ ರಾಜನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು. ನೀವು ನಿಮ್ ಹತ್ರ ಇರೋ ದುಡ್ಡನ್ ತಗೊಂಡ್ ಹೋಗ್ತಿರೋ ಅಥವಾ ರಾಣಿ ಕಾಯ್ತಾ ಇದ್ದಾಳೆ ಅವಳಿಗೆ ತಗೋತಿರೋ? ಐ ವಿಲ್ ಟೇಕ್ ರಾಣಿ. ಸೊ ರಾಜ ನಿಮ್ಗೆ, ರಾಣಿ ನಿಮ್ಗೆ. ಓಕೆನಾ? ಎನಿಥಿಂಗ್ ಇಸ್ ಫೈನ್. ನಿಮ್ ದುಡ್ಡನ್ನು ವಾಪಸ್ ಕೊಡ್ತೀವಿ. ನಾವ್ ರಾಣಿನ್ ಕೊಡ್ತೀವಿ ನಿಮ್ಗೆ. ಓಕೆ. ಮೊದ್ಲು ರಾಜನ ರಾಣಿನ? ಮೊದ್ಲು ಯಾರು? ಶಿ ಕೇಮ್ ಫಸ್ಟ್, ಸೊ ನೀವು ಡಿಸೈಡ್ ಮಾಡಿ. ಓಕೆ, ನೀವ್ ಹೇಳಿಪ್ಪ. ರಾಜ. ಓಕೆನಾ? ರೆಡಿನಾ? ಜಾನ್ವಿ, ರಾಜ ಡೋರ್ನ ಫಸ್ಟ್ ಓಪನ್ ಮಾಡೋಣ. ಓಕೆ, ರೆಡಿ? ಹೋಗಿ ರಾಜ ಡೋರ್ನ ಓಪನ್ ಮಾಡಿ. ಬ್ಯೂಟಿಫುಲ್, ಸೂಪರ್. ಹರ್ಷಿಕಾ, ನನಗೆ ಡೌಟ್ ಈಗ. ಡೌಟ್ ಇದೆಯಾ? ಮೊಟ್ಟೆನೇ ಸಿಗ್ಬೋದು. ಇಲ್ಲ, ಇನ್ನೂ ಜಾಸ್ತಿ ಇರುತ್ತೆ. ಡೋಂಟ್ ವರಿ. ರಾಣಿ ಡೋರ್ನ ಓಪನ್ ಮಾಡಿ. ಓಪನ್. $8,000 ವಾಪಸ್ ಕೊಟ್ಟು 20,000 ಗೆದ್ದಿದ್ದೀರಾ. ಸೂಪರ್, ಕಂಗ್ರಾಚುಲೇಷನ್. ನಮ್ಮ ಶೋನ ವಿನ್ನರ್ ಹರ್ಷಿಕಾ ಕೊಡಚ. Well done, well done. Thank you so much. Thank you. ಹರ್ಷಿಕಾ, ನಿಮಗೋಸ್ಕರ ಪ್ರೀತಿಯಿಂದ ಕ್ರೋತ್. ನಮ್ಮ ಸೀಸನ್ 6 ನ ಮೊದಲನೇ ಎಪಿಸೋಡ್ ನ ವಿನ್ನರ್ ನೀವು. ಕಂಗ್ರಾಚುಲೇಷನ್. Thank you. Ladies, follow Queen's Corner. Yo, ladies, it's your time again. Go grab some money. ಮುಂದಿನ ಎಪಿಸೋಡ್ ನಲ್ಲಿ ಯಾರೆಲ್ಲ ಬರ್ತಾರೆ, ಇನ್ನು ಎಷ್ಟು ಕಲರ್ಫುಲ್ ಆಗಿರುತ್ತೆ ನಮ್ಮ ಎಪಿಸೋಡ್ ಅಂತ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್. ಇದು ವೈಲ್ಡ್ ಸ್ಟೋನ್, ಯಾರಿಗುಂಟು ಯಾರಿಗಿಲ್ಲ. ಹೆಣ್ಮಕ್ಳೇ